मैडम ಕೊಡ್ತೀವಿ ಬಿಡಿ ಸರ್ ಕೊಡ್ತೀವಿ. अभी 3-4 सालों से ये इतने ही दुबारी धन में बेच रहे हैं। हमने एक बार तहसीलदार के ऑफिस के पास इन सबको सभी गैस एजेंसियों को बुलाकर बताए थे, तथापि ये क्या कम ले रहे हैं, बहुत दाम में बेच रहे हैं। इसलिए इन पर आप क्या क्रम लेंगे? बोलिए, आप बातचीत कीजिए। बाद में 3-4 सालों से भी ये वस्तुर्ग तालुक में यही काम कर रहे हैं। इन पर कुछ डिसिप्लिन का क्रम लेना पड़ता है। अच्छा, बाद में कल बातचीत करता हूँ। कल मैं बातचीत करता हूँ आपको। नमस्ते। ಏನ್ರಿ ನಿಮಗೆ ಹಗಲೆಲ್ಲ ಇದೇ ಕೆಲಸ ಮಾಡಬೇಕಾ? ನಾವು ಹಗಲೆಲ್ಲ ಬಂದು ಹೇಳ್ಬೇಕೇನ್ರಿ? ಇಲ್ಲ ಸರ್, ಸರಿ ಹೇಳಿದ್ದು ಅರ್ಥ ಆಗಲ್ವಾ? ಅವ್ರು ಹೇಳಿದ್ರು ಅಂತಂದ್ರೆ ನಾವು ಹೇಳ್ತಾ ಇದ್ವಿ. ಯಾರು ಹೇಳಿದ್ದು? ಹೇಳಿದ್ರು ಈಗ ಆಯ್ತು ಸರ್, ಬಿಲ್ ರೇಟ್ಗೆ ಕೊಡ್ತೀವಿ ಸರ್. ಈಗಲ್ಲ, ಇಲ್ಲೇ ತನಕ ಕೊಟ್ಟಿರೋದ್ರ ಗತಿ ಏನು? ವಾಪಸ್ ಕೊಡ್ತೀವಿ. ಇಲ್ಲೇ ತನಕ ದುಡ್ಡು ವಾಪಸ್ ಕೊಡಿ ಮತ್ತೆ. ಇಲ್ಲ ಸರ್, ಬಿಲ್ ರೇಟ್ಗೆ ಅರೆ ಎಲ್ಲಿ ಕೊಟ್ಟಿದ್ದೀರಿ? ಬಿಲ್ ರೇಟ್ಗೆ ಹೇಳ್ತಾ ಇಲ್ವಾ? ಏನಪ್ಪ ಎಷ್ಟು ತೊಗೊಂಡಿದ್ದೀರಿ ನೀವು? ಮಾಮೂಲು ರೇಟ್ ಎಷ್ಟು? 920 ತಗೊಂಡಿದ್ದೀರಿ. ಮತ್ತೆ ಯಾರು ಕೊಡ್ತಾರೆ ದುಡ್ಡು? ಸರಿ ಸರ್, ಆಯ್ತು, ಬಿಲ್ ರೇಟ್ಗೆ ಕೊಡ್ತೀವಿ. ಅಲ್ರಿ, ನಿಮಗೆ ಆದ್ರೆ ನಡೆಸಿ, ಇಲ್ಲ ಯಾರಿಗಾರು ಕೊಡ್ರಿ, ಮಾಡ್ಕೊಂತಾರೆ. ಬಿಡಿ ಸರ್, ಆಯ್ತು. ನೀವು ಹಿಂಗೆಲ್ಲ ದುಬಾರಿ ದುಡ್ಡು ತಗೊಂಡು ಕಳ್ಸಿರ್ತೀರೇನ್ರಿ? ಆಯ್ತು ಹೇಳ್ತೀವಿ ಇವ್ರು ಸಾಮಾನ್ಯ ಜನರು ತಲೆ ಹೊಡೆದು ಏನು ಬದುಕಬೇಕು? ಇಲ್ಲ ಸರ್, ಆ ಥರದ್ದು ಏನಿಲ್ಲ ಸರ್. ಅವ್ರ ತಲೆ ಹೊಡೆದು ನಾವು ಬದುಕಂತದೇನಿಲ್ಲ. ಮತ್ತೆ ಯಾಕೆ ಮಾಡ್ತೀರಿ ಕೆಲಸ? ಆಯ್ತು ಬಿಡಿ ಸರ್, ಆಯ್ತು ಒಂದ್ಸರಿ ಬಿಡಿ ಸರ್. ಆಯ್ತು ಅನ್ನೋದು ಹೇಳೋ ಸುಲಭ. ಇಲ್ಲ ತನಕ ನೀವು ಮಾಡ್ರೆ ಕೆಲಸ ಹೇಳಿ. ಹೆಣ್ಮಕ್ಳು ನೋಡಿದ್ರೆ ಹೊಟ್ಟೆ ಅಲ್ಲ ನಿಮಗೆ. ಆಯ್ತು, ಅದಕ್ಕೆ ಪರಿಹಾರ ಏನು? ನೀವು ಇಲ್ಲೇ ತನಕ ಅನ್ಯಾಯ ಮಾಡಿದ ಪರಿಹಾರ ಏನು? ಇಲ್ಲ ಸರ್, ನಮ್ಮ ಹತ್ರ ಪರಿಹಾರ ಇಲ್ಲ ಸರ್. ಪರಿಹಾರ ಯಾಕಿಲ್ಲ? ದುಡ್ಡು ಇಸ್ಕೊಳಕ್ ಬರುತ್ತೆ, ಪರಿಹಾರ ಕೊಡಕ್ ಬರಲ್ವಾ? ಆಗಲ್ಲ ಬಿಡಿ ಸರ್, ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ ಅಂದ್ರೆ ಬರ್ಕೊಡಿ. ಇಲ್ಲೇ ತನಕ ಮಾಡಿರೋದಕ್ಕೆ ರೆಫ್ಯೂಸ್ ಇದನ್ನ ಮಾಡ್ಕೊಡ್ರಿ. ಬರ್ಕೊಡ್ತೀವಿ ಬಿಡಿ ಸರ್, ಆಯ್ತು. ಬರೆದು ಕೊಡ್ರಿ. ಇಲ್ಲೇ ತನಕ ಮಾಡಿರೋದು ವಾಪಸ್ ಕೊಡಿ. ದುರ್ಬಾರಿ ದುಡ್ಡು ತಗೊಂಡಿರೋದ ಎಕ್ಸ್ಟ್ರಾ ತಗೊಂಡಿದ್ದೀರಲ್ಲ, ಅದನ್ನ ವಾಪಸ್ ಕೊಡಿ ಸರ್. ನಾವು ಹೇಳ್ತಾ ಇದೀವಿ ಸರ್, ಇದು ಬಿಲ್ ರೇಟ್. ನೋಡಪ್ಪ, ನೀನು ತಿರುಗುಬರು ಮಾತಾಡ. ನೀನು ಮಾಡಿರೋ ತಪ್ಪು ಗೊತ್ತಾಯ್ತಾ? ತಪ್ಪು ಮಾಡಿದ್ಯಾ, ದುಡ್ಡು ವಸೂಲಿ ಮಾಡಿದ್ಯಾ. ಅದು ಯಾರ್ಯಾರು ಏನು ಮಾಡ್ಕತ್ತಾರ ಗೊತ್ತಿಲ್ಲ. 860 ರೂಪಾಯಿ ಡೋರ್ ಡೆಲಿವರಿ ಸಿಲಿಂಡರ್ ಇಟ್ಟು ಹೋಗ್ಬೇಕು ನೀನು, ಗೊತ್ತಾಯ್ತಾ? ನನಗೆ ಗೊತ್ತಿರುತ್ತೆ, ಈ ಜನಗಳಿಗೆ ಗೊತ್ತಿರಲ್ಲ. ಕೈ ಕಟ್ಕೊಂಡು 50 ರೂಪಾಯಿ 60 ರೂಪಾಯಿ ಜಾಸ್ತಿ ಕೊಟ್ಟಿರ್ತಾರೆ. ಮಾಡ್ಬಾರ್ದಂಗೆ. ಆಯ್ತು, ಕೊಡ್ತೀವಿ ಬಿಡಿ. ಅಲ್ಲಿ ಯಾರ್ಯಾರು ಏಜೆನ್ಸಿ ಅವ್ರು ಕೊಡ್ತೀಯಾ? ಯಾರಿಗೂ ಕೊಡಲ್ಲ. ಅರ್ಥ ಮಾಡ್ಕೊಳ್ರಿ ಮತ್ತೆ. ಆಯ್ತು ಬಿಡಿ ಸರ್, ಆಯ್ತು ಕೊಡ್ತೀವಿ. ಇದು ಅಗಲು ದೊರಡೆ ಇದು. ಇದೇ ಹಳ್ಳಿಗೆಲ್ಲ ನೋಡಿ, ಇದೇ ಹಳ್ಳಿಗೆಲ್ಲ ನೀವು ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀರಿ ಬಿಲ್ ರೇಟ್ಗೆ ಕೊಡಬೇಕು. ಹಂಗಿದ್ರೆ ಮಾಡಿ, ಇಲ್ಲ ಬಿಟ್ಕೊಡ್ರಿ. ಯಾರು ಮಾಡಾರ ಮಾಡ್ತಾರೆ. ಆಯ್ತು ಮಾಡ್ತೀವಿ. ಆಯ್ತು, ಆಫೀಸ್ ಹತ್ರ ಒಂದ್ಸಲ ಹೋರ ಗೊತ್ತಾಗುತ್ತೆ ಬಿಡಿ ಸರ್. ಎಲ್ಲ ಮಾಡಿ ಉಗ್ದಿದೀವ್ರಿ ಅವ್ರಿಗೆ. ಜನ ಸುಮ್ಮನೆ ಇರ್ತಾರಂತೆ. ಹೆಂಗ್ ಬೇಕಂತ ತಗೊಂಡೋದ್ರಿ ಹೆಂಗ್ರಿ? ನಿಮ್ಗೆ ಹೆಂಡ್ರು ಮಕ್ಳು ಇದಲ್ವೇನ್ರಿ? ಅವ್ರಿಗೆ ನೀವು ದುಡ್ದು ನೆಮ್ಮದಿ ಇರ್ಬೇಕಾ ಬೇಡವಾ? ಅವ್ರು ಅಯ್ಯೋ ಅಂತ ಕೊಡ್ತಾರ್ರಿ, ಹಂಗೆ ಕೊಡಲ್ಲ. ಸರಿ ಸರ್, ಆಯ್ತು, ಕೊಡ್ತೀವಿ ಬಿಡಿ ಸರ್. ಆಯ್ತು, ಬಿಲ್ ರೇಟಿಗೆ ಕೊಟ್ಟು ಹೋಗ್ತೀವಿ ಸರ್ ಇವತ್ತು. ಆಯ್ತು, ನಾಳೆಯಿಂದ ನಾವು